ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ವಸೂರಿ ಮಾಲಾ ಎಂಬ ದೇವತೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವಸೂರಿ ಮಾಲಾ ಕೇರಳದ ಅನೇಕ ಭಾಗಗಳಲ್ಲಿ ಮತ್ತು ಕರ್ನಾಟಕದ ಕೊಡಗು ಪ್ರದೇಶದಲ್ಲಿ ಪೂಜಿಸಲ್ಪಡುವ ಸ್ತ್ರೀ ದೇವತೆ. ಆಕೆಯನ್ನು ಭದ್ರಕಾಳಿ ಮತ್ತು ಶಿವನ ದೇವಾಲಯಗಳಲ್ಲಿ ಉಪದೇವತೆಯಾಗಿ ಪೂಜಿಸಲಾಗುತ್ತದೆ. ವಸೂರಿ ಮಾಲಾ ಸಿಡುಬು, ಚಿಕನ್ ಪಾಕ್ಸ್ ಮತ್ತು ದಡಾರದಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ದೇವತೆ ಎಂದು ನಂಬಲಾಗಿದೆ. ಉತ್ತರ ಕೇರಳದಲ್ಲಿ ವಸೂರಿ ಮಾಲಾಳನ್ನು ವಸೂರಿ ಮಾಲಾ ತೆಯ್ಯಂ ಎಂದು ಪೂಜಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ದಾರಿಕನ್ ಎಂಬ ಅಸುರನ ಪತ್ನಿಯಾದ ಮನೋದರಿ ನಂತರ ವಸೂರಿ ಮಾಲಾ ಎಂದು ಹೆಸರಿಸಲ್ಪಟ್ಟಳು. ಇದರ ಹಿನ್ನೆಲೆಯನ್ನು ನೋಡುವುದಾದರೆ, ಪ್ರಾಚೀನ ಕಾಲದಲ್ಲಿ ರೋಗಗಳು ದೇವರ ಕೋಪದಿಂದ ಉಂಟಾಗುತ್ತದೆ ಎಂದು ನಂಬಲಾಗಿತ್ತು. ಆದ್ದರಿಂದ ಅವರು ರೋಗಗಳನ್ನು ಬಿತ್ತುವ ದೇವರುಗಳನ್ನು ಮತ್ತು ಗುಣಪಡಿಸುವ ದೇವರುಗಳನ್ನು ಪೂಜಿಸಿದರು. ವಸೂರಿ ಮಾಲಾಳನ್ನು ಸಿಡುಬು, ಚಿಕನ್ ಪಾಕ್ಸ್, ದಡಾರ ಮುಂತಾದ ಸಾಂಕ್ರಾಮಿಕ ರೋಗಗಳ ದೇವತೆಯೆಂದು ನಂಬಲಾಗಿದೆ. ಕೇರಳದ ಕೊಡಂಗಲ್ಲೂರು ಭಗವತಿ ದೇವಸ್ಥಾನ, ವಲಿಯಕುಲಂಗರ ದೇವಿ ದೇವಸ್ಥಾನ, ಶ್ರೀ ಪೊರ್ಕಿಲಿಕಾವು ದೇವಿ ದೇವಸ್ಥಾನ, ವಸೂರಿ ದೇವಿ ದೇವಸ್ಥಾನ, ಮಾವೇಲಿಕರಗಳಲ್ಲಿ ವಸೂರಿ ಮಾಲಾಳನ್ನು ಉಪದೇವತೆಯಾಗಿ ಪೂಜಿಸಲಾಗುತ್ತದೆ. ಹಾಗೆಯೇ ಇದರ ಪುರಾಣವನ್ನು ನೋಡುವುದಾದರೆ, ಈ ದೇವಿಯು ದಾರಿಕನ್ನ ಪತ್ನಿ. ಭಾರತೀಯ ಪುರಾಣಗಳಲ್ಲಿ ಭದ್ರಕಾಳಿಯ ಕಥೆ ಬಹಳ ಪ್ರಮುಖವಾಗಿದೆ. ಭದ್ರಕಾಳಿ ದೇವಿಯನ್ನು ಭಾರತದಾದ್ಯಂತ ಪೂಜಿಸಲಾಗುತ್ತದೆ. ಮಾರ್ಕಂಡೇಯ ಪುರಾಣದ ಪ್ರಕಾರ ದಾರಿಕನ್ ಎಂಬ ಅಸುರನಿದ್ದನು ಮತ್ತು ದೇವಿ ಭದ್ರಕಾಳಿ ಶಿವನ ಮೂರನೇ ಕಣ್ಣಿನಿಂದ ಕಾಣಿಸಿಕೊಂಡು ಯುದ್ಧದಲ್ಲಿ ಅವನನ್ನು ಕೊಂದಳು. ಕೊಟ್ಟರತಲ್ ಸಂಕುನ್ನಿ ಬರೆದ ಐತಿಹ್ಯಮಾಲದಲ್ಲಿ ಕೇರಳದ ಜನಪದಗಳಲ್ಲಿ ಕಂಡುಬರುವ ವಸೂರಿ ಮಾಲಾಳ ಕಥೆಯನ್ನು ಉಲ್ಲೇಖಿಸಲಾಗಿದೆ. ಭದ್ರಕಾಳಿ ಮತ್ತು ದಾರಿಕನ್ನ ನಡುವಿನ ಯುದ್ಧದ ಸಮಯದಲ್ಲಿ ದಾರಿಕನ್ ಸಾವು ಬಹುತೇಕ ಖಚಿತವಾದಾಗ ದಾರಿಕನ್ನ ಪತ್ನಿ ಮನೋದರಿ ಕೈಲಾಸವನ್ನು ಸಮೀಪಿಸಿ ಶಿವನನ್ನು ಮೆಚ್ಚಿಸಲು ತೀವ್ರವಾದ ತಪಸ್ಸನ್ನು ಪ್ರಾರಂಭಿಸಿದಳು. ಅವಳ ಆರಾಧನೆಯಿಂದ ಸಂತೃಪ್ತನಾದ ಶಿವನು ತನ್ನ ದೇಹದ ಬೆವರನ್ನು ಒರೆಸಿ ಅವಳಿಗೆ ಕೊಟ್ಟು ಆಶೀರ್ವದಿಸಿ, ಜನರ ದೇಹದ ಮೇಲೆ ಅದನ್ನು ಸಿಂಪಡಿಸಿದರೆ ಅವನು ಅವಳಿಗೆ ಬೇಕಾದ ಎಲ್ಲವನ್ನೂ ನೀಡುತ್ತಾನೆ ಎಂದು ಹೇಳಿದನು. ಯುದ್ಧದಲ್ಲಿ ಗೆದ್ದ ಭದ್ರಕಾಳಿ ತನ್ನ ಪತಿಯ ತಲೆಯೊಂದಿಗೆ ಬರುವುದನ್ನು ಮನೋದರಿ ನೋಡಿದಳು. ಕೋಪದಿಂದ ಅವಳು ಆ ಬೆವರಿನ ನೀರನ್ನು ಭದ್ರಕಾಳಿಯ ದೇಹದ ಮೇಲೆ ಸಿಂಪಡಿಸಿದಳು. ಪರಿಣಾಮವಾಗಿ ಭದ್ರಕಾಳಿಯ ದೇಹದ ಮೇಲೆ ಸಿಡುಬು ಕಾಣಿಸಿಕೊಂಡಿತು. ಭದ್ರಕಾಳಿ ಮನೋದರಿಯ ಕಣ್ಣುಗಳನ್ನು ಚುಚ್ಚಿ ಅವಳಿಗೆ ವಸೂರಿ ಮಾಲಾ ಎಂದು ಹೆಸರಿಸಿ ಅವಳನ್ನು ತನ್ನ ಸಂಗಾತಿಯನ್ನಾಗಿ ಮಾಡಿಕೊಂಡಳು. ಇತರ ದಂತಕಥೆಗಳ ಪ್ರಕಾರ, ಅಂದರೆ ಇನ್ನೊಂದು ಪುರಾಣದ ಪ್ರಕಾರ, ಶಿವನಿಗೆ ಸಿಡುಬು ರೋಗ ತಗುಲಿದಾಗ ವಸೂರಿ ಮಾಲಾ ಶಿವಪ್ರಜ್ಞೆಯಿಂದ ಉದ್ಭವಿಸಿದಳು. ವಸೂರಿ ಮಾಲಾಳನ್ನು ದಾರಿಕನ್ನನ್ನು ಕೊಲ್ಲುವಲ್ಲಿ ಭದ್ರಕಾಳಿಯ ಅನುಯಾಯಿಯಾಗಿದ್ದಳು ಎಂದು ಕಾಣಬಹುದು. ವಸೂರಿ ಮಾಲಾ ತೆಯ್ಯಂ, ಕಲಿಯಟ್ಟಂ ಎಂದು ಕರೆಯಲ್ಪಡುವ ತೆಯ್ಯಂ ಉತ್ತರ ಕೇರಳದಲ್ಲಿ ಜನಪ್ರಿಯವಾದ ಧಾರ್ಮಿಕ ನೃತ್ಯವಾಗಿದೆ. ವಸೂರಿ ಮಾಲಾ ತೆಯ್ಯಂ ಉತ್ತರ ಕೇರಳದ ದೇವಾಲಯಗಳಲ್ಲಿ ಪ್ರದರ್ಶಿಸುವ ತೆಯ್ಯಂ. ಸಿಡುಬು ರೋಗ ಹರಡಿದಾಗ ಜನರು ಆ ರೋಗದಿಂದ ಮುಕ್ತಿ ಪಡೆಯಲು ತೆಯ್ಯಂ ರೂಪದಲ್ಲಿ ಸಿಡುಬನ್ನು ಪೂಜಿಸಲು ಪ್ರಾರಂಭಿಸಿದರು ಎಂದು ನಂಬಲಾಗಿದೆ. ಈಗ ಈ ತೆಯ್ಯಂ ಅನ್ನು ರೋಗಗಳ
ಪರಿಹಾರಕ್ಕಾಗಿ ನಡೆಸಲಾಗುತ್ತಿದೆ. ನೋಡಿದರಲ್ಲ ವೀಕ್ಷಕರೇ, ವಸೂರಿ ಮಾಲಾಳ ಕುರಿತು ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.